ನಮಸ್ಕಾರ ರೀ ನಮ್ಮ ಬೆಳಗಾವಿ ಬೆಂಕಿ ಮಂದಿಗೆ ಹೆಂಗಿದ್ದೀರಿ ಎಲ್ಲರೂ ಆರಾಮ್ದಿರಿ ಅಂತ ಅನ್ಕೊಂಡಿದೀನಿ. ಇವತ್ತು ನಾವು ಹೊಂಟಿವ್ರಿ, ನಾನು ನನ್ನ ದೋಸ್ತ ಕೂಡ್ಕೊಂಡು ಜೈಲ್ ವಿಂಗ್ ಕ್ಯಾಂಟೀನ್ ಹೊಂಟಿವ್ರಿ. ನಾವ್ ಇವಾಗ ಡೈರೆಕ್ಟ್ ಆಗಿ ಬಂದಿವ್ರಿ ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ. ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ಇಲ್ಲಿ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ನಾವು ಬಂದಿವ್ರಿ ಕ್ಯಾಂಟೀನ್ ಗೇಟ್ ಹತ್ರ. ಮತ್ತೆ ತಡ ಮಾಡೋದ್ರಿ, ಕ್ಯಾಂಟೀನ್ ಒಳಗೆ ಎಂಟ್ರಿ ಕೊಟ್ಟಿವ್ರಿ. ಬರೀ ಕ್ಯಾಂಟೀನ್ ಒಳಗೆ ಏನೇನ್ ಸಾಮಾನ್ ಅಂತ ನೋಡೋಣ್ರಿ ಅಂತ. ಇಲ್ಲಿ ನೋಡ್ಬೋದ್ರಿ ನೀವು, ಯಾವ ಬೇಕಾದ ಸಾಮಾನ್ ಸಿಗ್ತಾವ್ರಿ ಇಲ್ರಿ. ನೀವು ಬೇಕಾದ ಸಾಮಾನ್ ತಗೋರಿ. ಆದ್ರೆ ಬಟ್ ಏನಪ್ಪಾ ಅಂತಂದ್ರಿ, ನಿಮ್ ಹತ್ರ ಕ್ಯಾಂಟೀನ್ ಕಾರ್ಡ್ ಇದ್ರೆ ಮಾತ್ರ ಒಳಗೆ ಅವೈಲೇಬಲ್ ಇರುತ್ತೆ ನಿಮಗ್ರಿ. ನಿಮ್ ಮನೆಯಲ್ಲಿ ಯಾರಾದ್ರೂ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಿ ಸರ್ವಿಸ್ ಮಾಡ್ತಿದ್ರೆ ಅಂಡ್ ಎಕ್ಸ್ ಆರ್ಮಿ ಇದ್ರೇನು ಅವ್ರ ಹತ್ರ ಕ್ಯಾಂಟೀನ್ ಕಾರ್ಡ್ ಇರ್ತೈತ್ರಿ. ಆ ಕ್ಯಾಂಟೀನ್ ಕಾರ್ಡ್ ತಗೊಂಡು ಅವ್ರ ಫ್ಯಾಮಿಲಿ ಅವ್ರು ಯಾರು ಬೇಕಾದ್ರೂ ಬಂದ್ರು ಇಲ್ಲಿ ಅವ್ರನ್ನ ಒಳಗ ಅಲೋ ಮಾಡ್ತಾರ್ರಿ. ಇಲ್ಲಿ ಕೇಳ್ರಿ, ನಮ್ ದೋಸ್ತ ಹುಡುಗ ಗಾಡದಾಗ ಕೊಡ್ತಿದ್ ನೋಡಿ, ನಾನು ಗಾಡದಾಗ ಕುಣ್ಲಿನ್ ಕೇಳತಾನ್ರಿ. ಬರ್ರಿ, ಇಲ್ಲಿ ನಾವು ಬೇಕಾದ ತಿನಿಸು ಮತ್ತೆ ನಮ್ಗೆ ಬೇಕಾದ ಐಟಮ್ಸ್ ಗಳನ್ನ ಇವಾಗ ಶಾಪಿಂಗ್ ಮಾಡ್ಕೊಂಡು ಹೋಗೋಣ್ರಿ ಅಂತ. ಕೆಲವೊಂದಿಷ್ಟು ನಮ್ ದೋಸ್ತರ ಡೌಟ್ ಗಿರಿಕೆಗಳು ತಿಳ್ಕೊಂಡಿರ್ಬೇಕು. ಇವನ್ ಮಗ ಹೋದ ತಕ್ಷಣ ಕುರುಕುರಿ ಕೈ ಹಾಕಿದ, ಕುರುಕುರಿ ಓದ್ ಯಾವ ಹುಡುಗಿ ಕೊಡಕತ್ತಿದಂತ. ಹಂಗೇನಿಲ್ರು, ನಿಮ್ಗತ್ತೆ 5 ರೂಪಾಯಿ ಕುರುಕುರಿ ಕೊಟ್ಟ ಕಿರಿಕಿರಿ ಎಲ್ಲ ಮಾಡ್ಸ್ಕೊಳಂಗಿಲ್ಲ. ನಾವು ಬೇಕಾದ್ರೆ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಗಾಡಿ ಹಚ್ಚಿ ನಾವು ತಿಂದೋಗೋ ಮಕ್ಕಳ ಅಂತದ್ರಾಗ ಕಿರಿಕಿರಿ ಮಾಡೋರ್ಗೆಲ್ಲಿ ಹೋದ್ ಕುರುಕುರಿ ಕೊಡಿದ್ರು. ಕ್ಯಾಂಟೀನ್ ಬಂದ್ಮೇಲೆ ಒಂದ್ ಅರ್ಥ ಆಯ್ತು ನೋಡ್ರಿ ನಂಗ, ಇಲ್ಲಿ ಬರೀ ಗಂಡ್ ಮಕ್ಳು ಯೂಸ್ ಮಾಡುವಂತ ಐಟಮ್ಸ್ ಜಾಸ್ತಿ ಇಲ್ರಿ, ಬರೀ ಹೆಣ್ಮಕ್ಳು ಯೂಸ್ ಮಾಡುವಂತ ಐಟಮ್ಸ್ ಜಾಸ್ತಿ ಇದಾವ್ರಿ. ಈಗೀಗ ಯಾರ್ಯಾರು ಜಾಯ್ನಿಂಗ್ ಆಗಿದ್ರಿ ನೋಡ್ರಿ ಹುಡುಗರ್ಯ, ನೀವೇನಾದ್ರೂ ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡ್ ಮನೆಗೆ ಬಂದು ಕ್ಯಾಂಟೀನ್ ಕಾರ್ಡ್ ಬಂದಿದ್ರೆ ಹೊರಪ್ನಾಗ ಏನಾದ್ರು ನೀವು ಹುಡುಗಿಂಗ್ ಕರ್ಕೊಂಡ್ ಕ್ಯಾಂಟೀನ್ ಬಂದ್ರಿಪ್ಪ ಅಂತಂದ್ರ ಫೇಸ್ ಕ್ರೀಮ್ ಅಂಡ್ ಪರ್ಫ್ಯೂಮ್ ಬಾಟ್ಲಿಗಳು ಜಾಸ್ತಿ ಸೇಲ್ ಹಾಕವ್ರು ನೋಡ್ರಪ್ಪ. ದೋಸ್ತುಗಳ್ರ ನಿಮ್ ಮೀಡಿಯಂದಾಗ ಇರುವಂತ ಅಕೌಂಟ್ ಎಲ್ಲ ಕೆರೆದಿಡ್ತಾರ. ಹಂಗ ಮತ್ತೆ ನಿಮ್ ಹುಡುಗಿನ ಏನಾದ್ರು ಕ್ಯಾಂಟೀನ್ ಕರ್ಕೊಂಡ್ ಬರಕತ್ತೀರ ಅಂದ್ರೆ 108 ಸಲ ಯೋಚನೆ ಮಾಡಿ ಕರ್ಕೊಂಡ್ ಬರ್ರಿ. ಯಾಕಪ್ಪ ಅಂತಂದ್ರ ನೀವು ಒಂದೊಂದು ಐಟಮ್ ತಗೋತಂದ್ರ ಅವ್ರ 5 ಐಟಮ್ ತಗೋಬೇಕಂತ ಪ್ರೀ ಪ್ಲಾನ್ ಮಾಡ್ಕೊಂಡು ಒಂದು ದೊಡ್ಡ ಪಿಶ್ವಿನ ತಗೊಂಡಿರ್ತಾರ. ಅದು ನಿಮಗೆ ನೋಡಕ್ ಅಷ್ಟ ಸ್ಕೂಲ್ ಬ್ಯಾಗ್ ಐತೆ ಕಾಣ್ತಿರುತ್ತೆ, ಅದ್ರ 25-30 ಕೆಜಿ ಹಿಡಿಯುವಂತ ಬ್ಯಾಗ್ ಇರ್ತದೆ ನೋಡ್ರಪ್ಪ. ದೋಸ್ತುಗಳ್ರ ನಿಮ್ ಫ್ಯಾಮಿಲಿದವ್ರ ಎಲ್ಲಾರು ಕರ್ಕೊಂಡ್ ಬಂದ ಶಾಪಿಂಗ್ ಮಾಡ್ಸಿ. ಅದ್ ಬಿಟ್ಟು ಲವರ್ ಗಿವರ್ ಕರ್ಕೊಂಡ್ ಬಂದ್ ಶಾಪಿಂಗ್ ಮಾಡ್ಸಕ್ ಕೊಟ್ಟು ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ ನಿಮ್ನ ನಮಕೊಂದ ನಿಮ್ ಅಪ್ಪ ಅವ್ವ ಇರ್ತಾವ ಅಂಡ್ ನಿಮ್ ಮದುವೆ ಆಗಿತ್ತದವ್ರು ನಿಮ್ ಹೆಂಡ್ರ ಮಕ್ಳ ಇರ್ತಾರ. ಅಂತವ್ರು ಕರ್ಕೊಂಡ್ ಬಂದ್ ಒಂದ್ ಸಲ ಏನ್ ಬೇಕು ಅವ್ರಿಗೆಲ್ಲ ಕೊಂಡ್ಸ್ಕೊಡ್ರಿ. ಜೀವನದಾಗ ಏನ್ ಬೇಕಾದ್ ಮಾಡ್ರಿ, ಆದ್ರ ಮೊದಲ ಫ್ಯಾಮಿಲಿದವ್ರು ಇಂಪಾರ್ಟೆನ್ಸ್ ಕೊಡ್ರಿ. ಇದನ್ನೆಲ್ಲ ಹೇಳೋಣ ಕೆಲವೊಂದಿಷ್ಟು ಪಾಲ್ತು ಲವರ್ಸ್ ಗಳಿಗೆ ಹರ್ಟ್ ಆಗಿರ್ಬೇಕು. ಹರ್ಟ್ ಅಷ್ಟ ಅಲ್ರಿ, ಬುಡಕ್ ಊರಿನ ಹತ್ತಿರ್ತೈತ್ರಿ ಅವ್ರಿಗೆ. ಯಾಕಂದ್ರೆ ಈ ಪಾಲ್ತು ಲವರ್ ಹೆಸರದ ಹುಡುಗಿಯರ್ ಇರ್ತಾರಲ್ರಿ, ಇವ್ರಿಗೆ ಪಾಲ್ತು ಖರ್ಚು ಮಾಡುವಂತ ಹುಡುಗರು ಬೇಕಾಗಿರ್ತಾರ. ಅದು ಎಂತ ಹುಡುಗರು ಬೇಕಲ್ರಿ ಅವ್ರಿಗೆ, ಗೌರ್ಮೆಂಟ್ ಜಾಬ್ ಇದ್ ಹುಡುಗ ಬೇಕ್ರಿ ಮತ್ತೆ ಇವ್ರಿಗೆ. ಸೊ ನಾ ಹೇಳೋದು ಏನಪ್ಪಾ ಅಂತಂದ್ರೆ ಎಲ್ಲ ಹುಡುಗರಿಗೆ, ಈ ಪ್ರೀತಿಯನ್ನು ಮೋಸದ ಬಲಿ ಒಳಗೆ ಯಾರು ಬೆಳಕ್ ಹೋಗ್ಬೇಡ್ರಿ. ಯಾಕಂದ್ರ ಸುಡು ಸುಡು ಡಾಂಬರ್ ಡಬ್ಬೆ ಹೋಗಿ ಬಿದ್ದಂಗ್ರು ನಿಮ್ ಲೈಫ್. ಇದ್ರ ಮುಂದೆ ನಿಮ್ಗೆ ಏನ್ ನಾವೇನ್ ಹೇಳಕ್ ಬರಲ್ರಿ. ನಾ ಏನಾದ್ರು ಹೇಳಿದ್ದು ತಪ್ಪಾಗಿದ್ರ ಕ್ಷಮೆ ಇರಲ್ರಿ. ನೋಡ್ರಿ, ಇವಾಗ ನಾನು ನನ್ನ ದೋಸ್ತ ಕೂಡಿ ಇವಾಗ ಶಾಪಿಂಗ್ ಮುಗಿಸ್ಕೊಂಡ ನಾವು ಬಂದಿವ್ರಿ ಇವಾಗ ಬಿಲ್ ಕೌಂಟರ್ ಹತ್ರ. ಇಲ್ಲಿ ನೋಡಿದ್ರೆ ಈ ಸಾಕಷ್ಟು ಜನ ನಂಬರ್ ಹಚ್ಚಿಬಿಟ್ಟಿತ್ ನೋಡ್ರಿ. ಬಹಳಷ್ಟು ಜನ ನಂಬರ್ ಹಚ್ಚಿರೋ ಕಾರಣದಿಂದ ನಾವು 1 ತಾಸು ಲೇಟ್ ಮಾಡಿ ನಾವು ಬಿಲ್ ಪೇ ಮಾಡಿ ಇವಾಗ ನಮ್ಮ ರೂಟ ಹೊಳ್ಳಿ ಹಿಡಿದ್ವಿ ನೋಡ್ರಿ. ನಮ್ ದೋಸ್ತ್ ಇವತ್ತು ಬೈಕ್ ಕೊಡ್ಕೋತಾನ ಏನಕ್ಕೆ ಹತ್ತಿದನಪ್ಪ ಅಂತಂದ್ರಿ, 5,000 ಸಂತಿ ಇಟ್ಕೊಂಡು ಹೋಗಾಕ ನಾವು 3,500 ಕೊಟ್ಟು ಬ್ಯಾಗ್ ತಗೊಂಡಿದ್ದು, ಅದು ಮತ್ತೆ ಟೂರಿಸ್ಟ್ ಬ್ಯಾಗ್ ಅಂತ ಹೇಳಿ ನಮ್ದು ದೊಡ್ಡ ಹವಾ ಆತ್ಪ ಅಂತ ಹೇಳಿಸಿಂದ ಕ್ಯಾಂಟೀನ್ದಾಗೂ ತಿರುಗಾಡಿ ಕಾಮಿಡಿ ಮಾಡಿದ್ರಿಪ್ಪ. ಆದ್ರೆ ಇಲ್ಲಿ ರೋಡ್ ಮಗು ಬಿಡಕತ್ತಿಲ್ರಿ, ಇಲ್ಲೂ ಕ್ಯಾಟ್ ಕಾಮಿಡಿ ಮಾಡತ್ತೇನೆ. ಇಲ್ಲೋಗ ನಾವು ಇಲ್ಲೇ ಮುಕ್ತಾಯ ಮಾಡಕತ್ತೀವ್ರಿ. ನಾವು ಮತ್ತೆ ಮುಂದಿನ ಸಿಗೊಂಡ್ರಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.